ಉತ್ಸವ, ಜಾತ್ರೆ, ಮೆರವಣಿಗೆ ಹೀಗೆ ಯಾವುದೇ ಸಂಭ್ರಮ ಇದ್ರೂ ಅಲ್ಲಿ ಯೋಗಲಿಂಗಂ ತಂಡದ ಕಲಾವಿದರ ಪ್ರದರ್ಶನ ಇರಲೇಬೇಕು. ಅಷ್ಟೊಂದು ಪ್ರಸಿದ್ಧಿ ಪಡೆದುಕೊಂಡಿದೆ ಕೀಲುಕುದುರೆ ಕಲಾವಿದ ಯೋಗಲಿಂಗಂ ಅವರ ತಂಡ. ಸುಮಾರು 50 ವರ್ಷಗಳಿಂದಲೂ ಕೀಲುಕುದುರೆ ಪ್ರದರ್ಶನ ನೀಡುತ್ತಾ ಬಂದಿರುವ ಯೋಗಲಿಂಗಂ ತಮ್ಮ ಕಲಾ ಪ್ರದರ್ಶನದಿಂದಲೇ ನಾಡಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಾಲಿಗೆ ಮರದ ಕಾಲು ಕಟ್ಟಿಕೊಂಡು ಕುಣಿದ್ರೆ ಅದರ ಶಬ್ದದಿಂದ ನೃತ್ಯಕ್ಕೆ ನೈಜತೆ ಬರುತ್ತೆ ಅಂತ ಮೊದಲಿನಿಂದಲೂ ಮರದ ಕಾಲು ಕಟ್ಟಿಕೊಂಡು ನರ್ತಿಸೋದ್ರಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಜಾತ್ರೆ, ಉತ್ಸವಗಳಿಗೆ ಕಳೆಗಟ್ಟಿದ್ದಾರೆ. ಜನರ ಮನಸ್ಸನ್ನೂ ಗೆದ್ದಿದ್ದಾರೆ. ಪ್ರದರ್ಶನಕ್ಕೆ ಸಿದ್ಧವಾಗುವುದಕ್ಕೆ ವಿಶೇಷ ಮಹತ್ವ ನೀಡುವ ಯೋಗಲಿಂಗಂ ಅವರದು ಯಾವುದರಲ್ಲೂ ರಾಜಿಯಾಗದ ಪ್ರವೃತ್ತಿ. ಹೀಗಾಗಿ ಅಗತ್ಯ ಮೇಕಪ್ ಮಾಡಿಕೊಳ್ಳುವಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಾರೆ. ತಮಿಳುನಾಡು ಮೂಲದ ಕೀಲುಕುದುರೆ ನರ್ತನವನ್ನ ಕರ್ನಾಟಕಕ್ಕೆ ಪರಿಚಯಿಸಿದ ಹಿರಿಮೆ ಯೋಗಲಿಂಗಂ ಅವರ ಕುಟುಂಬದ್ದು. ಇವರ ತಾತ ಚಿನ್ನಸ್ವಾಮಿ ಅವರು ಬೆಂಗಳೂರಿನ ಶಿವಾಜಿನಗರದ ಪಡವಟ್ಟಮ್ಮ ದೇವಸ್ಥಾನದ ಅರ್ಚಕರಾಗಿದ್ದರು. ಚಿನ್ನಸ್ವಾಮಿ ಮತ್ತು ಅವರ ಮಗ ಸುಂದರಮೂರ್ತಿ ಆಗಿನ ಕಾಲಕ್ಕೆ ಕರಗ ಕಟ್ಟುತ್ತಿದ್ದರು. ಉತ್ಸವಗಳಿಗೆ ಹೆಚ್ಚಿನ ಮೆರುಗು ತರಲು ಚಿನ್ನಸ್ವಾಮಿ ತಂಜಾವೂರಿಗೆ ತೆರಳಿ ಕೀಲುಕುದುರೆ ನರ್ತನ ಕಲಿತು ಬಂದು ನಾಡಿಗೆ ಪರಿಚಯಿಸಿದರು. ನಮ್ಮ ತಾತ ಅರ್ಚಕರಾಗಿ ಇಲ್ಲಿ ಪಡವಟಮ್ಮ ದೇವಸ್ಥಾನ ಅಂತ ಶಿವಾಜಿನಗರನಲ್ಲಿ ಇದೆ, ಅದಕ್ಕೆ ಅರ್ಚಕರಾಗಿ ಬಂದಿರೋರು. ಅದರಲ್ಲಿ ಆಷಾಢಕ್ಕೆ ಒಂದು ಸಲ, ವರ್ಷಕ್ಕೆ ಒಂದು ಸಲ ಕರಗ ಎತ್ತೋ ಉತ್ಸವ ಒಂದು ನಡೀತಾ ಇದೆ. ಕೀಲುಕುದುರೆಯನ್ನು ನಮ್ಮ ಯಾಕೆ ತಂಜಾವೂರಿಂದ ತರಿಸಿ ಇಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿಸಿದರೆ ಒಳ್ಳೆ ಗೆಟಪ್ ಇರುತ್ತಲ್ಲ, ಹಂಗೆ ಅಂತ ತಿಳ್ಕೊಂಡು ಒಬ್ಬರಾಗಿ ಹೋಗಿ ಟ್ರೈನಿಂಗ್ ತಗೊಂಡು ಬಂದು ಇಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡಿಸಿದ್ರು. 1946ರ ಆಗಸ್ಟ್ 8ರಂದು ಬೆಂಗಳೂರಲ್ಲಿ ಜನಿಸಿದ ಯೋಗಲಿಂಗಂ ಶಿವಾಜಿನಗರದ ಕಾರ್ಪೊರೇಷನ್ ಶಾಲೆಯಲ್ಲಿ ಶಿಕ್ಷಣ ಪಡೆದರು. ಓದು ಹತ್ತದಿದ್ರಿಂದ ಕಲೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ತಂದೆಯ ಕೀಲುಕುದುರೆ ತರಬೇತಿ ಪಡೆದರು. ಸುಮಾರು 3-4 ವರ್ಷಗಳ ತರಬೇತಿ ನಂತರ 1962ರಲ್ಲಿ ತಮ್ಮ 16ನೇ ವಯಸ್ಸಿನಲ್ಲಿ ಪ್ರಥಮ ಪ್ರದರ್ಶನ ನೀಡಿದ ಯೋಗಲಿಂಗಂ ಪ್ರಧಾನಿ ಜವಾಹರಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್ ಅವರ ಮುಂದೆ ತಂದೆಯೊಂದಿಗೆ ಪ್ರದರ್ಶನ ನೀಡಿದ್ದಾರೆ. ಅಲ್ಲದೆ ಹಲವಾರು ರಾಜಕೀಯ, ಧಾರ್ಮಿಕ ಮುಖಂಡರ ಸಮ್ಮುಖದಲ್ಲಿ ಕಲಾ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ತಂದೆಯ ನಂತರ ವಿವಿಧ ಕಲಾ ಪ್ರಕಾರಗಳ ಕಲಾವಿದರನ್ನ ಸಂಘಟಿಸಿ ತಂಡದ ಸ್ವರೂಪ ಕೊಟ್ಟ ಯೋಗಲಿಂಗಂ ನಾಡಿನಾದ್ಯಂತ ಪ್ರದರ್ಶನ ನೀಡಿ ಹೆಸರು ಗಳಿಸಿದರು. ಮೈಸೂರು ವಿಶ್ವ ಕನ್ನಡ ಸಮ್ಮೇಳನ, ದಸರಾ ಉತ್ಸವ, ಹಂಪಿ ಉತ್ಸವ ಸೇರಿದಂತೆ ರಾಜ್ಯದ ಹಲವಾರು ಕಡೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ರಾಷ್ಟ್ರದ ಬಹುತೇಕ ಎಲ್ಲಾ ರಾಜ್ಯಗಳು ಮತ್ತು ಹಲವು ವಿದೇಶಗಳಲ್ಲೂ ತಮ್ಮ ಕಲಾ ಪ್ರತಿಭೆ ಪ್ರದರ್ಶಿಸಿದ್ದಾರೆ. 2012ಗೆ 50 ವರ್ಷ ನನ್ನ ಅಚೀವ್ಮೆಂಟು. ಹೋಗಿರೋ ಸ್ಥಳ ಅಂತ ಎಲ್ಲ ಭಾರತದಲ್ಲಿ ಎಲ್ಲ ಕಡೆ ಹಳ್ಳಿಯಿಂದ ದೊಡ್ಡ ದೊಡ್ಡ ಇದರಿಂದ ಮಾಡಿ ಎಲ್ಲ ಮಾಡಿ ಜಾತ್ರೆಗೆ ಹಳ್ಳಿಯಿಂದ ಎಲ್ಲ ದೇವ್ರ ಉತ್ಸವ ಎಲ್ಲ ಮಾಡಿ ನಾನು ಇಷ್ಟಿಗೆ ಸರ್ವಿಸ್ ಮಾಡಿದ್ದೇನೆ. ಬಟ್ ಇಂಡಿಯಾ, ನಮ್ಮ ಕರ್ನಾಟಕ ಪರವಾಗಿ ಹೊರದೇಶ ಎಲ್ಲ ಹೋಗಿ ಬಂದಿದ್ವಿ. ಯೋಗಲಿಂಗಂ ಅವರನ್ನ ವಿವಾಹವಾಗಿರುವ ಕಲಾವಿದೆ ಕಲಾವತಿ ಕೀಲುಕುದುರೆಯಲ್ಲಿ ಪತಿಗೆ ಸಾಥ್ ನೀಡುತ್ತಿದ್ದಾರೆ. ಬಂಗಾರದ ಮನುಷ್ಯ, ಕಿತ್ತೂರು ರಾಣಿ ಚೆನ್ನಮ್ಮ, ಗಡಿಬಿಡಿ ಅಳಿಯ, ಉಪೇಂದ್ರ, ಜನುಮದ ಜೋಡಿ, ಕರ್ನಾಟಕ ಪೊಲೀಸ್ ಸೇರಿದಂತೆ 20ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲೂ ಕೀಲುಕುದುರೆ ನರ್ತನ ಪ್ರದರ್ಶಿಸಿದ್ದಾರೆ.
ಇವರ ಪ್ರತಿಭೆಗೆ ಜಯೇಂದ್ರಪುರಿ ಮಹಾಸ್ವಾಮಿಗಳು ಬೆಳ್ಳಿ ಖಡ್ಗ ನೀಡಿ ಗೌರವಿಸಿದ್ದಾರೆ. ಮೈಸೂರು ಆಸ್ಥಾನದಿಂದ ಕೀಲುಕುದುರೆ, ಭೂವರ ಅಲ್ಲದೆ ಅಶ್ವಕಲಾ ನಾಟ್ಯ ಚಕ್ರವರ್ತಿ ಮತ್ತಿತರ ಬಿರುದು ಸಂಪಾದಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 5 ದಶಕಗಳ ಕಾಲ ಕಾಲಿಗೆ ಮರ ಕಟ್ಟಿಕೊಂಡು ಕುಣಿದಿದ್ರಿಂದ ಅವರ ಸೊಂಟದ ಮೂಳೆಗಳು ಸವೆದು ಹೋಗಿವೆ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವ ಯೋಗಲಿಂಗಂ ಈಗ ನರ್ತಿಸುವುದನ್ನ ಬಿಟ್ಟಿದ್ದಾರೆ. ಆ ನೋವು ಅವರನ್ನ ಇಂದಿಗೂ ಕಾಡ್ತಾ ಇದೆ. ಆದರೂ ಛಲ ಬಿಡದೆ ತಂಡದ ಕಲಾವಿದರೊಂದಿಗೆ ಹಲವಾರು ಉತ್ಸವಗಳು, ಜಾತ್ರೆಗಳಲ್ಲಿ ಭಾಗವಹಿಸಿ ಕಲಾ ಪ್ರದರ್ಶನ ನೀಡುತ್ತಿದ್ದಾರೆ.